ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನೋಡಿ ಫ್ರೆಂಡ್ಸ್, ಎಲ್ಲ ತುಂಬ ಸಖತ್ತಾಗಿ ಮೋಡ ಆಗಿದೆ. ಮಳೆ ಬರ್ಬೋದು, ಫುಲ್ ದೊಡ್ಡ ಮಳೆನೇ ಆಗುತ್ತೆ ಅನ್ನೋ ಥರ ಇದೆ. ಕಪ್ಪು ಅಂದರೆ ಕಪ್ಪಾಗಿಬಿಟ್ಟಿದೆ. ಕರೆಂಟು ಕೂಡ ಇಲ್ಲ. ನೋಡಿ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಎಷ್ಟು ಕಪ್ಪು ಬಂದಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡ್ರಿ ಫ್ರೆಂಡ್ಸ್. ನಮ್ಮ ಊರಲ್ಲಿ ಯಾವ ಥರ ಮಳೆ ಆಗ್ತಿದೆ ಅಂತ. ನಮ್ಮ ಮನೆ ಅಷ್ಟು ಸೋರ್ತಾ ಇತ್ತು ನೋಡ್ರಿ, ಎಲ್ಲೆಲ್ಲಿ ಬಿಡ್ತಾ ಇಲ್ಲ, ಹಂಗೆ ಸೋರಕ್ಕೆ ಹೋಗ್ತೈತೆ ನೋಡ್ರಿ. ಸಮೀರ್ ತುಂಬ್ತದ ನೋಡ್ರಿ. ಇಲ್ಲಿ ಮೇಲಿಂದ ಎಲ್ಲ ಸೋರ್ತೈತ್ರಿ. ಅಪ್ಪ ಏನಾಯ್ತು ಏನೋ, ಎಲ್ಲ ಸೋರಾಕ್ ಕುಂತೈತೆ ನೋಡ್ರಿ. ಸೋರ್ತಿದ್ದಿಲ್ಲ ಮನೆ ನೋಡ್ರಿ, ಎಲ್ಲ ಫಜೀತಿ ಎದ್ದುಗೆ ತಂದು ಸಿಕ್ಕಾಪಟ್ಟೆ ಎಲ್ಲ ಎಲ್ಲಿ ಬೇಕಾದಲ್ಲಿ ಎಲ್ಲ ನೋಡ್ರಿ. ಹೆಂಗೆ ನಾವು ಚೀಲ ಗೀಲ ಎಲ್ಲ ನೋಡ್ರಿ ಯಾವ ಥರ ಇದು ಮಾಡ್ಕೊಂಡಿವಿ ಅಂತ. ಎಷ್ಟೇ ಚೀಲ ಹಾಕಿದ್ರು ನೀರು ನಿಂತ ಇಲ್ಲ ನೋಡ್ರಿ. ದಬ 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 ಬೀಳ್ತು. ಎಲ್ಲ ತುಂಬ ಕುಂತ ನೋಡ್ರಿ. ಇವನು ಕೂಡ ಇವಾಗ ಇಷ್ಟಾಗ ನಮ್ಮ ಮಳೆ ಯಾಕ್ರಿ ಅಡ್ಡ ದಿಡ್ಡ ಮಳೆ ಇದೆ, ಎಲ್ಲೂ ಬಿಟ್ಟಿಲ್ಲ ನೋಡ್ರಿ. ನಾವೆಲ್ಲ ಮೇಲ್ಗಡೆ ಟಾರ್ಪಲ್ ಹಾಕಿದ್ದೀವಿ, ಆದರೂ ನೋಡ್ರಿ ಎಷ್ಟು ಮಳೆ ಏನಂತ ಕಚ್ಚ ಪಚ್ಚ ಎದ್ದೋದು ನೋಡ್ರಿ. ನೆಲ ಎಲ್ಲ ಚೀಲ ಹಾಕೊಂಡೇವಿ, ಆದರೂ ನೀರು ನಿಲ್ತಾ ಇಲ್ಲ ನೋಡ್ರಿ. ಹಾಗೆ ಹೋಗ್ತಾ ಇತ್ತು ಆ ಕಡೆ ನೀರು ನೋಡ್ರಿ. ಇಲ್ಲಿ ಹಂಗೆ ಆ ಕಡೆ ಅಡುಗೆ ರೂಮಿಗೆ ದಾಟ್ಕೊಂಡು ಹೋಗಾಕೊಂತಿದ್ರಿ ನೀರು. ಗಾಳಿನೂ ಹಿಂಗೆ ಐತ್ರಿ. ಮನೆ ಪರಿಸ್ಥಿತಿ ಭಾಳ ಆಯ್ತು ನೋಡ್ರಿ. ಏನಂತೀರಿ, ಮಳೆ ಬಂದರೆ ತುಂಬ ಕಷ್ಟ ಐತ್ರಿ ಫ್ರೆಂಡ್ಸ್. ನಮ್ಮ ಮನೇಲಿ ಬೇಸಿಗೆಲ್ಲೇನೋ ಚೆನ್ನಾಗಿ ಕಾಣ್ತಿದ್ದೆ, ಮಳೆ ಬಂದ್ರಂತೂ ಯಾತಕ್ಕೂ ಬೇಡ ನೋಡ್ರಿ. ಆ ಕಡೆ ರೂಮಲ್ಲೂ ಹಂಗೆ ಸೋರ್ತಾ ಇದೆ ಫ್ರೆಂಡ್ಸ್. ಈ ಕಡೆ ನೋಡ್ರಿ, ಎಲ್ಲಿ ಬೇಕಾದಲ್ಲಿ ಇಲ್ಲೂ ನೀರು ಎಲ್ಲ ಇಟ್ಬಿಟ್ಟಿದ್ದೇನೆ ನಾನು. ತುಂಬ ಸ್ವರ ಕುಂತೈತ್ರಿ ನೋಡ್ರಿ. ನಾವು ಚೀಲದ ಮೇಲೆ ಚೀಲ ಹಾಕಕ್ಕೆ ಕುಂತೇವೆ ನೋಡ್ರಿ ಫ್ರೆಂಡ್ಸ್. ನಾವು ಅಷ್ಟೊಂದು ಮಳೆ ಬಂದೈತೆ ನೋಡ್ರಿ. ಹೊರಗಡೆ ಗಿಡ ಅವು ಎಲ್ಲ ಹೆಂಗೆ ಎಗ್ಲಾಡ್ತದವಂದ್ರೆ, ಯಾವ ಗಿಡ ಮನೆ ಮೇಲೆ ಬೀಳ್ತಿತ್ತು ಅನ್ಬೇಕು ಫ್ರೆಂಡ್ಸ್. ಮನೆ ಮೇಲೆಲ್ಲ ಗಿಡ ಬಂದಿದ್ದಾವೆ, ಯಾವ್ದು ಬೀಳುತ್ತೋ ಅನ್ನಿಸ್ತೈತೆ ನೋಡ್ರಿ ನಮಗೆ. ಅಷ್ಟೊಂದು ಮಳೆ ಆಗ್ತಿದೆ ಇವತ್ತು ನಮ್ಮೂರಲ್ಲಿ. ಜಿತಿ ಎದ್ದೋಗೈತೆ ನೋಡ್ರಿ. ರಾತ್ರಿ ಮಳೆ ಬಂದು ಎಷ್ಟು ಅವಾಂತರ ಆಗ್ಬಿಟ್ಟೈತೆ ನೋಡ್ರಿ. ನೀರು ಎಷ್ಟು ಒಂಥರ ಗಲೀಜಾಗ್ಬಿಟ್ಟೈತಿ. ಮೊನ್ನೆ ಎಲ್ಲ ತೊಳೆದು ಎಲ್ಲ ತುಂಬಿದ್ವು. ಎಲ್ಲ ನೀರು ಅಂದರೆ ಎಲ್ಲ ಮಳೆ ನೀರೇ ತುಂಬ್ಕೊಂಡೈತೆ ನೋಡ್ರಿ. ಚೆಲ್ಬೇಕಿದ್ನೆಲ್ಲ ನೀರು ಇವಾಗ ಎಲ್ಲ ಮೇಲಿಂದೆಲ್ಲ ಒಗಾಸ್ಬಿಟ್ಟಿದ್ದಾನೆ ನೋಡ್ರಿ. ಎಷ್ಟು ಹೂ ಬಿದ್ದಿದ್ದು ಅಂದರೆ ಮೇಲ್ಗಡೆಯಿಂದ ಅಷ್ಟಾಕನ ಹೂ ಬಿದ್ದಿದ್ದು ರೀ. ಅಪ್ಪ ಇದ್ರದ್ದು ಗಿಡದ್ದು ನೋಡ್ರಿ. ಎಲ್ಲ ಕ್ಲೀನ್ ಆಯ್ತು ರೀ. ಬೆಳಗ್ಗೆನೇ ಎದ್ದು ಎಲ್ಲ ಕಸ ಹೊಡೆದ್ವಿ ನೋಡ್ರಿ. ಆ ಹೂವು ಅಂತಾರಲ್ಲ, ಅದ್ರ ಕಾಯಿ ಗಿಡದ್ದು ಅಷ್ಟು ಬಿದ್ದಿದ್ದು ನೋಡ್ರಿ. ಬರಬ್ಬರಿ ಮಳೆ ರೀ ನೋಡ್ರಿ. ಕೆರೆ ಯಾವ ಥರ ತುಂಬೈತಿ ಅಂತ. ಒಂದೇ ಮಳೆಗೆ ಈ ಥರ ಬಂದೈತೆ ನೋಡ್ರಿ ನೀರು. ಇಷ್ಟಾಕನ ನೀರು ಬಂದೈತೆ ನೋಡ್ರಿ. ಒಂದೇ ಮತ್ತು ಮಳೆ ರಾತ್ರಿ 1 ಗಂಟೆ ಬಂದಿದೆ. ಆ ಥರ ಮಳೆ ಬೆಳಗಿನ ಮುಟ ಇದ್ಬಿಟ್ರೆ ಈ ಕೆರೆ ಫುಲ್ ಆಗಿಬಿಡುತ್ತೆ ನೋಡ್ರಿ. ಅಷ್ಟು ದೊಡ್ಡ ಮಳೆ ನೋಡ್ರಿ. ಆಣಿಕಲ್ಲು, ಸಿಡ್ಲು, ಗುಡುಗು ಎಲ್ಲ ನೋಡ್ರಿ ನಿನ್ನೆ ರಾತ್ರಿ ನಮ್ಮ ಊರಲ್ಲಿ. ಹಿಂಗೆ ನೋಡ್ರಿ, ಆ ಮನೆ ಮೇಲೆ ಟಾರ್ಪಲ್ ಹಾಕಿದ್ದೀವಿ ಫ್ರೆಂಡ್ಸ್ ನಾವು. ಆದರೂ ಕೂಡ ಮಳೆ ಅಂದರೆ ಮನೆ ಒಳಗಡೆ ತುಂಬಿ 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 ಸಾಕಾಗ್ಬಿಡ್ತ್ರಿ. ಯಾವ ಥರ ಮಳೆ ಬಂತು ಏನಪ್ಪ, ಫುಲ್ಲು ನೀರು ತುಂಬ ಸಾಕಾಗ್ಬಿಡ್ತು ನೋಡ್ರಿ. ಎಲ್ಲ ಟಾರ್ಪಲ್ ಎಲ್ಲ ಏನಾಗಿದೆಯೋ ಏನೋ, ಹಾಕು ಕೂಡ ಮನೆಯಲ್ಲಿ ನೀರೆಲ್ಲ ತುಂಬಿಬಿಟ್ಟಿತ್ತು ನೋಡ್ರಿ. ನಮ್ಮ ಮನೆ ಸಾಕಾಗ್ಬಿಟ್ಟು ನೋಡ್ರಿ ತುಂಬಷ್ಟಲಿಗೆ. ಬೆಳಗ್ಗೆದು ಒಂದಿಷ್ಟು ಹೊತ್ತಲ್ಲೇ ಕಸ ಹೊಡೆದೇ ಆಗೈತೆ ನೋಡ್ರಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ವಚ್ಛ ಆಯ್ತು. ಎಲ್ಲ ಕಡೆ ಕಸ ಹೊಡೆದು ಕ್ಲೀನ್ ಮಾಡ್ಕೊಂಡ್ವಿ ನೋಡ್ರಿ. ಒಂದು ಮಳೆಗೆ ಈ ಥರ ಆಯ್ತು. ಇದೇ ಥರ ಮಳೆ ಬಂದ್ರೆ ಆಯ್ತು ನೋಡ್ರಿ. ನಮ್ಮ ಬರೀ ಇದೆ ಕೆಲಸ, ಹೊರಗಿಂದ ಒಳಗಿಂದ ಎಲ್ಲ ಕ್ಲೀನ್ ಮಾಡದೇ ಆಗ್ಬಿಡ್ತೈತ್ರಿ. ಆ ಥರ ನೀರು ಬಂದರೆ ಏನು ರೀ, ಮನೆ ಮಠ ಏನು ಉಳಿಯಲ್ಲ ನೋಡ್ರಿ. ಮರಗಳೆಲ್ಲ ಮನೆ ಮೇಲೆ ಇದಾವೆ ನೋಡ್ರಿ. ಅವರಿಗೂ ನಾವು ಕಡೀರಿ ಅಂತ ಇದ್ದೀವಿ, ಅವ್ರು ಕಡಿತಾ ಇಲ್ಲ. ಇವೆಲ್ಲ ಮನೆ ಮೇಲೆ ಬಂದರೆ ಮನೇನೂ ಹೋಗ್ತೈತೆ ನೋಡ್ರಿ ನಮ್ದು. ಮರ ಏನಾರ ಮನೆ ಮೇಲೆ ಬಿದ್ದರೆ ಎಷ್ಟು ಹೇಳ್ಬೇಕ್ರಿ ಅವರಿಗೆ.
ಇಂತಿಂಥ ದೊಡ್ಡ ಎತ್ತರ ಮರ ಸೀದಾ ಡೈರೆಕ್ಟ್ ಮನೆ ಮೇಲೆ ಬರ್ತಾವೆ ನೋಡ್ರಿ. ಏನು ಹೇಳಬೇಕು ಏನಪ್ಪ ಅವರಿಗೂ. ಅವರು ಊರಲ್ಲಿಲ್ಲ ಮರೇನೂ ಕಡಿಯೋಂಗಿಲ್ಲ ಅವರು. ಇನ್ನು ಮನೆ ಮೇಲೆ ಬಿದ್ದ ಮೇಲೆ ಎಳ್ಕೊಳಕ್ಕೆ ಬರ್ತಾರೋ ಏನೋ ಮರನ. ಹಿಂಗೆಲ್ಲ ಮನೆ ಮೇಲೆ ನೋಡ್ರಿ ಮರ ಈ ಥರ ಬಂದಿದ್ದಾವೆ. ಇವಂತೂ ತುಂಬ ಬಂದಿದ್ದಾವೆ ನೋಡ್ರಿ. ಮರದ್ದು ಕರೆಕ್ಟಾಗಿ ಎಲ್ಲ ಮನೆ ಮೇಲೂ ಬರುತ್ತೆ ನೋಡ್ರಿ. ಇದು ಕಷ್ಟ ಆಯ್ತು ಅಪ್ಪ, ಏನು ಮಾಡ್ತೀರಾ. ಈ ಥರ ಇದೆ ನೋಡ್ರಿ ಪರಿಸ್ಥಿತಿ ನಮ್ಮ ಮನೆಯದು. ಹೇಳಿದರೆ ಕೇಳೋಂಗಿಲ್ಲ ಜನ. ನೋಡ್ರಿ ನಮ್ಮಿನ್ನು ಹೆಂಗೆ ಹೋಗ್ತಾ ಇದ್ದಾನಂತ. ಅಲ್ಲಿ ಒಳಗೆ ಹೋಗಕ್ಕೆ ನೋಡ್ತಾ ಇದ್ದಾನ್ರಿ ದಾರಿ. ಅವ್ನ ಮನೆ ಒಳಗಡೆ ಹೋಗ್ತಾನೆ. ಇಲ್ಲಿ ತುಂಬ ತುಂಬಿದಾವಲ್ಲ ಅವ್ರ ಮನೇಲಿ, ಯಾರೂ ಇಲ್ಲ ಮನೇಲಿ. ಮತ್ತೆ ಇಲ್ಲಿ ತಿನ್ನಕ್ಕೆ ಹೋಗ್ತಾನೆ ನೋಡ್ರಿ. ಯಾವ ಕಡೆ ಜಾಗ ಆಯಿತು ಅಂತ ನೋಡ್ತಾನೆ ಆ ಥರ. ನೋಡ್ರಿ ಹಾರ್ತಾನೆ ನೋಡ್ರಿ. ನೋಡ್ರಿ ಹೆಂಗೆ ಹೋಗ್ತಾನೆ. ಒಳಗೆ ಹೋದ ಮಿನ್ನು. ಇಲ್ಲಿ ತಿನ್ನಾಕ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಗಿಳಿ ನೋಡ್ರಿ. ಈ ಗಿಳಿ ನಾವು ಇಲ್ಲಿ ಇದರಲ್ಲಿದ್ದಾವೆ. ಇದ್ರ ಮೇಲ್ಗಡೆ ನೋಡ್ರಿ ಗಿಳಿ ಹೆಂಗೆ ಬಂದು ಕೂತ್ಕೊಂಡೈತಂತ ನೋಡ್ರಿ. ನೋಡ್ರಿ ದೊಡ್ಡ ಗಿಳಿ ನೋಡ್ರಿ, ಅದು ಹೆಂಗೆ ಬಂದು ಪಾಪ ಮರಿಗಳಿಗೆ ನೋಡ್ರಿ ಹೆಂಗೆ ಮಾತಾಡ್ಸೋಕೆ ಬರುತ್ತೆ. ಅದು ಪಾಪ ತಂದೆ ತಾಯಿ ಇರ್ಬೋದು ನೋಡ್ರಿ. ಅವು ಎಷ್ಟು ಚೆನ್ನಾಗಿ ಬಂದು ಗಿಳಿ ಹತ್ರ ಕುಂದಿರ್ತಾವೆ ನೋಡ್ರಿ. ನೋಡ್ರಿ ನಮ್ಮ ಗಿಳಿ ಹೆಂಗೆ ಮಾಡ್ತಾಯಿತ್ತು. ಅದ್ರ ಚಂಡ್ ನೋಡ್ರಿ ಹೆಂಗೆ ಮಾಡ್ತಾಯಿತ್ತಂತ. ದೊಡ್ಡ ಗಿಳಿ ನೋಡ್ರಿ. ನೋಡ್ರಿ ಅದೆಷ್ಟು ಚೆನ್ನಾಗೈತ್ರಿ. ಆ ದೊಡ್ಡ ಗಿಳಿ ಎಷ್ಟು ಚೆನ್ನಾಗೈತಿ. ಅದು ಇದಕ್ಕೆ ಕರ್ಕೊಂಡು ಹೋಗಕ್ಕೆ ನೋಡ್ತೈತಿ. ನಾವು ಇದ್ರ ಒಳಗಡೆ ಇಟ್ಟಿದ್ದೇವಲ್ಲ ಪಾಪ, ಅದಕ್ಕೆ ನೋಡ್ರಿ. ನೋಡ್ರಿ ಈ ಗಿಳಿ ಹೆಂಗೆ ಮಾಡ್ತೈತೆ ನಮ್ಮದು. ಮೇಲೆ ತಂತಿ ಇದೆ, ಅದ್ರ ಮೇಲೆ ಬಂದು ಕುಂದಿರ್ತೈತ್ರಿ ಅದು. ನೋಡ್ರಿ ಎಷ್ಟು ಸಖತ್ತಾಗಿ ಮಾಡ್ತೈತ್ರಿ ಅದು ನಮ್ಮ ಗಿಳಿ. ಏನಾರು ತಿನ್ನಿಸ್ತೈತಂತ ಆ ಥರ ಮಾಡ್ತಾಯಿತ್ತು ಏನೋ ಪಾಪ. ನೋಡ್ರಿ ಎಷ್ಟೊತ್ತಿಂದ ಪಾಪ ಕುಂತಿದೆ ಅಂತ. ನೋಡ್ರಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತೈತೆ ನೋಡ್ರಿ. ನೋಡ್ರಿ ಏನೋ ತಿನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಆ ಗಿಳಿಗೆ ಏನೋ ಬಾಯಲ್ಲಿ ತಿನ್ನಿಸ್ತದು. ಅಯ್ಯೋ ಅಯ್ಯೋ. ನೋಡ್ರಿ ಮತ್ತೆ ಸ್ಟಾರ್ಟ್ ಆಯ್ತು ನೋಡ್ರಿ ಇವತ್ತು ಫ್ರೆಂಡ್ಸ್. ಮಳೆ ನೋಡ್ರಿ, ಗಿಡ ಎಲ್ಲ ನೋಡ್ರಿ ಹೆಂಗೆ ಅಗ್ಲಾಡ್ತಾ ಇದ ನೋಡ್ರಿ. ಮಳೆನೇ ಮಳೆ ನೋಡ್ರಿ ನಮ್ಮೂರಲ್ಲಿ. ಗಿಡ ನೋಡ್ರಿ ಹೆಂಗೆ ಅಗ್ಲಾಡಕ್ಕಂತ ನಮ್ಮೂರಲ್ಲಿ. ಭಾರಿ ಗಾಳಿ ಐತ್ರಿ, ಬಿರುಗಾಳಿ ಅಂತಾರಲ್ಲ ಅದು. ಭಾಳ ಐತ್ರಿ ಗಾಳಿ. ಗುಡುಗು ಗಾಳಿ ಸಿಡ್ಲೆ ಜಾಸ್ತಿ ನೋಡ್ರಿ. ಅಡ್ಡ ಮಳೆ ನೋಡ್ರಿ ಇವೆಲ್ಲ ಬರ್ತಾ ಇರೋದು ಇವಾಗ. ನೋಡ್ರಿ ನಮಗೆ ಬರ್ರಂತ ಆಯ್ತದ ನೋಡಿ ಗಾಳಿ. ಗಿಡ ಇಲ್ಲೇ ಆಗ್ತಾವೆ ನೋಡ್ರಿ. ನಿನ್ನೇನು ಆಗಿತ್ತು, ಮತ್ತೆ ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲ ಉದುರ್ತಾವೆ ನೋಡ್ರಿ ಇಂಥ ಕಾಯಿ ನೋಡ್ರಿ. ಗಾಳಿ. ಸಮೀರ್ ಬಾ, ಎಲ್ಲಿದೆ ಬೇಗ ನೋಡಿಲ್ ಗಾಳಿ ಹೆಂಗೈತಿ ನೋಡ್ರಿ. ಹುಡುಗೆಲ್ಲ ಹೆಂಗೈತಂತ. ಮರ ನೋಡ್ರಿ ಎಷ್ಟು ಎತ್ತರ ಇದಾವೆ. ಅಲ್ಲಿ ಮನೆ ಮೇಲೆ ಇದಾವೆ ನೋಡ್ರಿ ಗಿಡ.
ನೋಡಿರಿ ಫ್ರೆಂಡ್ಸ್, ನಾನು ಒಂದಲ್ಲ ಎರಡಲ್ಲ 4 ಥರ ಕಾಳು ತಗೊಂಡು ಮಡಕೆ ಕಾಳು ಮಾಡ್ಬೇಕಂತ ನೋಡಿರಿ. ಮಿಕ್ಸಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನೋಡಿರಿ ಎಲ್ಲ ಒಂದೊಂದು ಸ್ವಲ್ಪ ತಗೊಂಡಿದ್ದೀನಿ. ಎಲ್ಲ ಸ್ವಚ್ಛದವ್ರಿ ಒಂದು ಕಾಳು. ಇದರಲ್ಲಿ ಹುಳ್ಳಿ ಕಾಳಲ್ಲೇ ಸ್ವಲ್ಪ ಅದು ಮಿಳ್ಳಿ ಅಂತಾರಲ್ಲ ಅದಿರುತ್ತೆ. ಇದನ್ನು ಸ್ವಲ್ಪ ಆರಿಸಿ ಹಾಕ್ಬಿಟ್ರೆ ಎಲ್ಲ ಮೊಳಕೆ ಬರ್ತಾವಲ್ಲ ಮಿಕ್ಸಡ್ ಕಾಳುಗಳು ಚೆನ್ನಾಗಾಗುತ್ತೆ ರೀ. ಇದು ಕೂಡ ಸಾರು. ಅದಕ್ಕೆ ನೋಡಿರಿ ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ತಗೊಂಡಿದ್ದೀನಿ ಅಷ್ಟೇ ಕಾಳು. ಇದೇ ಮೊಳಕೆ ಬಂದರೆ ಫುಲ್ ಆಗ್ತವೆ. ನೋಡಿರಿ ಇಷ್ಟೊಂದು ಕಾಳಿನ ನಾನು ಮೊಳಕೆ ಕಟ್ಟಾಕಿ ನೆನೆ ಹಾಕ್ತೇನೆ ನೋಡಿರಿ ಇವಾಗ.